ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಇವತ್ತು ನಾನು ನಮ್ಮ ಕಿಚನ್ ಟೂರ್ನ ಮಾಡ್ತಾ ಇದ್ದೀನಿ. ನಮ್ಮ ಕಿಚನ್ ಎಂಟ್ರೆನ್ಸ್ ಬಂದು ಈ ರೀತಿಯಾಗಿದೆ. ಇದಕ್ಕೆ ನಾನು ಒಂದು ಕರ್ಟನ್ನ ಹಾಕಿದ್ದೀನಿ. ನಮ್ಮ ಕಿಚನ್ ಬಂದು ನಾನ್ ಮಾಡ್ಯುಲರ್ ಕಿಚನ್. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಕಿಚನ್ನು. ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲೇ ನಾನು ವಾಷಿಂಗ್ ಮಿಷಿನ್ನ ಇಟ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಸ್ವಲ್ಪ ಜಾಗ ಇಷ್ಟಿರೋದ್ರಿಂದ ಇಲ್ಲಿ ವಾಷಿಂಗ್ ಮಿಷಿನ್ನ ಇಟ್ಟಿದ್ದೀನಿ. ಇದ್ರ ಮೇಲೆ ಈ ಥರ ತಟ್ಟೆ ಸ್ಟ್ಯಾಂಡನ್ನ ಇಟ್ಟಿದ್ದೀನಿ. ಅದರಿಂದ ಪಕ್ಕದಲ್ಲಿ ಒಂದು ಮಡಿಕೆಯಲ್ಲಿ ನೀರು ತುಂಬಿಸಿ ಈ ಥರ ಇಟ್ಕೊಂಡಿದ್ದೀನಿ. ಅದರಿಂದ ಈಚೆ ಸೈಡ್ ಬಂದು ಈ ರೀತಿಯಾಗಿರೋ ಅಂಥದ್ದು ಒಂದು ಕಬೋರ್ಡ್ ಟೈಪ್ ಇರೋದನ್ನ ಕೊಟ್ಟಿದ್ದಾರೆ, ಶೆಲ್ಫು. ಇದಕ್ಕೆ ನಾನು ಇಲ್ಲಿ ಟೀ ಲೋಟಗಳಾಗಿರ್ಬೋದು, ಹಾಗೆಯೇ ನೀರು ಕುಡಿಯೋದಕ್ಕೆ ಚೊಂಬು ಅದು ಇದು ಎಲ್ಲನೂ ಈ ಕೆಳಗಡೆ ಇದರಲ್ಲಿ ಜೋಡಿಸ್ಕೊಂಡಿದ್ದೀನಿ. ಮತ್ತು ಮೇಲೆ ಬಂದು ಇಲ್ಲಿ ಟೀ ಪಾತ್ರೆ, ಹಾಲು ಪಾತ್ರೆ, ಕೆಲವೊಂದು ಐಟಮ್ಸ್ಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಬಂದು ತುಂಬ ಕಡಿಮೆ ಯೂಸ್ ಮಾಡುವಂಥದ್ದು ಅಂಡೆ ಮತ್ತು ತಾಮ್ರದ ಬಿಂದಿಗೆ, ಹಾಗೆಯೇ ತುಂಬ ಕಡಿಮೆ ಯೂಸ್ ಮಾಡುವಂತಹ ಪಾತ್ರೆಗಳನ್ನ ಈ ರೀತಿಯಾಗಿ ಮೇಲೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಕಡೆದು ಬಂದು ಶೆಲ್ಫು ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ಬಂದು ಇಲ್ಲಿ ಪ್ಲಾಸ್ಟಿಕ್ ಬೌಲ್ಗಳು, ಹಾಗೆಯೇ ಇಲ್ಲಿ ಸಣ್ಣದು ಸ್ಟೀಲ್ ಬೌಲು, ಇಲ್ಲೆಲ್ಲ ಬಂದು ಸ್ಟೀಲ್ ಬೌಲ್ಗಳನ್ನ ಇಟ್ಕೊಂಡಿದ್ದೀನಿ ಈ ರೀತಿ ಮುಂದೆ. ಇಲ್ಲಿ ಹಿಂದೆ ಸ್ಕೂಲ್ದು ಬಾಕ್ಸ್ಗಳು, ಲಂಚ್ ಬಾಕ್ಸ್ಗಳನ್ನ ಈ ರೀತಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಒಂದು ಹಾಟ್ ಬಾಕ್ಸು, ಹಾಗೆಯೇ ಇದು ಮಸಾಲದು. ಇಲ್ಲಿ ಬಂದು ಇದು ಕಾಳುಗಳಾಗಿರ್ಬೋದು, ಮತ್ತು ಕೆಲವೊಂದು ಪೌಡರ್ಗಳು, ಸಾಂಬಾರು ಪೌಡರು, ರಾಗಿ ಹಿಟ್ಟು, ಅದನ್ನೆಲ್ಲನೂ ಕೂಡ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ. ನೋಡಿ, ಇದು ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ಈ ಸೈಡಿಂದ ನೋಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ಒಂದು ಮನಿ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ. ನೋಡಿ, ಆ ಮೇಲೆ ಇಟ್ಟಿದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಮುಂದೆನೆ ಅಂತ ಈ ರೀತಿ ಇಟ್ಟಿದ್ದೀನಿ. ಇಲ್ಲಿಂದ ನೋಡ್ಬೋದು ನೀವು, ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ಬಂದು ಒಂದು ಸಿಂಕ್ ಇದೆ ಕೆಳಗಡೆನೆ. ಇದ್ರ ಕೆಳಗಡೆ ಇಲ್ಲಿ ಸಿಂಕು. ಇಲ್ಲಿ ನಾನು ಇದೊಂದು ಹಾಕ್ಕೊಂಡಿದ್ದೀನಿ. ಇದು ಈ ಲಿಕ್ವಿಡ್ ಎಲ್ಲ, ಪಾತ್ರೆ ತೊಳೆಯೋ ಜೆಲ್ಲೆಲ್ಲ ಇಡೋಣ ಅಂತ ಹೇಳಿ ಇದೊಂದು ಹಾಕಿದೆ, ಬಟ್ ಅದು ಆಗಲಿಲ್ಲ. ಹಾಗಾಗಿ ಇಲ್ಲೊಂದು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇಲ್ಲಿ. ಹಾಗಾಗಿ ಇದು ಖಾಲಿ ಬಿಡಬೇಕಲ್ಲ ಅಂತ ಹೇಳಿ ಇಲ್ಲೊಂದು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲೊಂದು ಶೆಲ್ಫು ಈ ರೀತಿಯಾಗಿದೆ. ಈ ಕಬೋರ್ಡಿಂದ ಪಕ್ಕನೇ ನೋಡಿ ಈ ರೀತಿಯಾಗಿದೆ. ಇಲ್ಲಿ ಒಂದು ಖಾಲಿ ವಾಲ್ ಇತ್ತು. ಈ ವಾಲ್ಗೆ ನಾನು ಈ ರೀತಿಯಾಗಿ ಆರ್ಗನೈಸ್ ಮಾಡಿದ್ದೀನಿ. ಈ ರೀತಿಯಾಗಿ ನೋಡಿ, ಇಲ್ಲಿ ಎಲ್ಲ ರೀತಿಯಾದಂತಹ ಸ್ಪೈಸಸ್ಸು ನನಗೆ ತಕ್ಷಣಕ್ಕೆ ಸಿಗಬೇಕು ಅಂತ ಹೇಳಿ ಎಲ್ಲ ರೀತಿಯಾದಂತಹ ಸ್ಪೈಸಸ್ಗಳನ್ನೂ ಇಲ್ಲೇ ಇಟ್ಕೊಂಡಿದ್ದೀನಿ. ಈ ಮೇಲ್ಗಡೆ ಬಂದು ಅರಿಶಿಣ ಪೌಡರು, ಹಾಗೆಯೇ ಅಚ್ಚ ಖಾರದ ಪುಡಿ ಇದೆ. ಇಲ್ಲಿ ಜೀರಿಗೆ, ಮೆಂತ್ಯ, ಮೆಣಸು, ಮತ್ತು ಇಲ್ಲೊಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಇಲ್ಲಿ ಬಂದು ಈ ಥರ ಕಿಚನ್ ರೂಲ್ಸ್ ಅಂತ ಒಂದು ಬೋರ್ಡ್ನ ಹಾಕ್ಕೊಂಡಿದ್ದೀನಿ. ಮತ್ತು ಈ ಸೈಡ್ ಬಂದು ಇಲ್ಲೊಂದು ಮನಿ ಪ್ಲ್ಯಾಂಟ್ ಇದೆ. ಹಾಗೆಯೇ ಇಲ್ಲಿ ಧನಿಯಾ ಪೌಡ್ರ್ ಆಗಿರ್ಬೋದು, ಮತ್ತು ಲವಂಗ, ಇದೆಲ್ಲ ಈ ಸೈಡ್ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕಡಲೆ ಬೀಜ ಮತ್ತು ಸಾಸಿವೆ, ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಸೂರಿ ಮೇಥಿ, ಇದೊಂದು ಸ್ಪೈಸಸ್ಸು. ಎಲ್ಲ ಸ್ಪೈಸಸ್ಗಳು ಕೂಡ ನನಗೆ ತಕ್ಷಣಕ್ಕೆ ಅಡುಗೆ ಮಾಡಬೇಕಾದ್ರೆ ಸಿಗಬೇಕು ಅಂತ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಸ್ಪೂನ್ಗಳನ್ನೂ ಹಾಕ್ಕೊಂಡಿದ್ದೀನಿ. ಈ ಥರ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಅಂತ ಹೇಳಿ ಎರಡು ಸೈಡ್ಗೂ ಸೇಮ್ ಈ ರೀತಿಯಾಗಿ ಸ್ಪೂನ್ಸ್ ಎಲ್ಲ ಹಾಕಿ ಈ ರೀತಿಯಾಗಿ ನಾನು ಇದನ್ನು ಆರ್ಗನೈಸ್ ಮಾಡಿದ್ದೀನಿ. ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಏನು ಅಂತ ಹೇಳಿ. ಮತ್ತು ಇಲ್ಲಿ ಬಂದು ನಾನು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಬರುತ್ತಲ್ಲ, ಮನಿ ಪ್ಲ್ಯಾಂಟು, ಆ ಥರದನ್ನ ಫುಲ್ಲು ಈ ರೀತಿಯಾಗಿ ಹಾಕಿದ್ದೀನಿ. ಇದು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮತ್ತು ಇದು ಆರ್ಟಿಫಿಷಿಯಲ್ ಅಂತಲೂ ಅಷ್ಟು ಅನಿಸಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಇಲ್ಲಿ ನಾನು ಲೈಟ್ನು ಕೂಡ ಆನ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. ನೋಡಿ, ನಾನು ಈ ಥರ ಲೈಟಿಂಗ್ಸ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ.
ಹಾಗೆಯೇ ನಾನು ಈ ಸೆಲ್ಫಲ್ಲೇ ಇಲ್ಲಿ ಕೆಳಗಡೆ ಬಂದು ಈ ರೀತಿ ಉಪ್ಪು, ಹರಳುಪ್ಪು, ಪುಡಿ ಉಪ್ಪು ಮತ್ತು ಇದು ಜೀರಿಗೆ, ಮೆಣಸು ಇದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಇದೊಂದು ಸ್ಟ್ಯಾಂಡ್ ಥರ ನಾನೇ ಮನೆಯಲ್ಲಿ ಮಾಡ್ಕೊಂಡಿರೋದು. ಅದಕ್ಕೆ ಈ ರೀತಿಯಾಗಿರೋಂತಹ ಗ್ರೀನ್ ಮ್ಯಾಟ್ನ ಹಾಕಿದ್ದೀನಿ, ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಮತ್ತು ಇಲ್ಲೊಂದು ಮನಿ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಒಂದೆರಡು ವಾಟರ್ ಬಾಟಲ್ ಇದೆ. ಅದರಿಂದ ಮೇಲೆ ಈ ರೀತಿಯಾಗಿ ಒಂದು ಸೆಲ್ಫ್ನ ಹಾಕಿ ಇಲ್ಲೂ ಅಷ್ಟೇ ಪಿಂಗಾಣಿದು ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಇದರಲ್ಲೂ ಕೆಲವೊಂದು ಮಸಾಲಗಳನ್ನ ಇಟ್ಕೊಂಡಿದ್ದೀನಿ. ಅದರಿಂದ ಮೇಲೂ ಸೇಮ್ ಒಂದು ಸೆಲ್ಫ್ ಥರ ಹಾಕಿ ಇದರಲ್ಲಿ ಒಂದು ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಅದರಿಂದ ಮೇಲೆ ಅಲ್ಲೊಂದು ವೇಸ್ಟ್ ಆಗಿರೋದು ಒಂದು ಗೋಲ್ಕ ಇತ್ತು, ಅದಕ್ಕೆ ಒಂದು ಪ್ಲ್ಯಾಂಟ್ ಹಾಕಿದ್ದೀನಿ. ಇವಾಗ ಹಾಕಿರೋವಂಥದ್ದು, ಅದು ಬರುತ್ತಾ ಏನೋ ಗೊತ್ತಿಲ್ಲ, ಬಂದಾದಮೇಲೆ ತೋರಿಸ್ತೀನಿ. ಅದರಿಂದ ಮೇಲೆ ಈ ರೀತಿ ನೋಡಿ, ಇದು ಕಿಚನ್ದು ವಿಂಡೋ ಫುಲ್ಲಲ್ಲೆಲ್ಲನೂ ಕೂಡ ಲೈಟ್ ಹಾಕಿದ್ದೀವಿ. ನಿಮ್ಗೆ ಆವಾಗಲೇ ನಾನು ಲೈಟ್ ಆನ್ ಮಾಡಿ ತೋರಿಸಿದ್ನಲ್ವ, ಅಷ್ಟು ವೀಡಿಯೋಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಲೈಟ್ನ ಆನ್ ಮಾಡಿಲ್ಲ. ಅಲ್ಲಿಂದ ನೋಡಿ ಈ ರೀತಿಯಾಗಿ ಈ ಪ್ಲ್ಯಾಂಟ್ನ ಇಲ್ಲಿವರೆಗೂ ಈ ರೀತಿಯಾಗಿ ಸ್ಟಿಕ್ ಮಾಡ್ಕೊಂಡಿದ್ದೀವಿ. ಇದರಿಂದ ಪಕ್ಕದಲ್ಲಿ ಬಂದು ಇಲ್ಲಿ ಸ್ಟವ್ ಇಟ್ಕೊಂಡಿದ್ದೀನಿ. ನಮ್ಮದು ಒಂದು 4 ಬರ್ನಲ್ ಸ್ಟವ್ವು ನೋಡಿ ಈ ರೀತಿಯಾಗಿದೆ. ಇಲ್ಲಿ ಸ್ಟವ್ ಪಕ್ಕದಲ್ಲೇ ಒಂದು ಕುಟಾಣಿನ ಇಟ್ಕೊಂಡಿದ್ದೀನಿ, ಅಂದರೆ ಏನಾದರೂ ಎಮರ್ಜೆನ್ಸಿಯಾಗಿ ಕುಟ್ಟೋದಕ್ಕೆ ಏನಕ್ಕಾದರೂ ಬೇಕಾಗುತ್ತೆ ಅಂತ ಒಂದು ಕುಟಾಣಿನ ಇಟ್ಕೊಂಡಿದ್ದೀನಿ. ಅಲ್ಲಿಂದ ಈ ಸೈಡ್ ಬಂದು ಈ ಥರ ಒಂದು ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ. ಇದು ಬಂದು ಪ್ಲಾಸ್ಟಿಕ್ದು. ಇಲ್ಲಿ ಆಯಿಲ್ ಡಿಸ್ಪೆನ್ಸರು, ಹಾಗೆಯೇ ತುಪ್ಪದ ಡಬ್ಬ ಮತ್ತು ಚಪಾತಿಗೆಲ್ಲ ಯೂಸ್ ಮಾಡೋದಕ್ಕೆ ಅಂತ ಸಣ್ಣ ಬಾಕ್ಸಲ್ಲಿ ಸ್ವಲ್ಪ ಆಯಿಲ್ನ ಹಾಕಿಟ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಆಗಿರ್ಬೋದು. ಇಲ್ಲಿ ಬಂದು ಡೇಟ್ಸು, ಇದು ಒಂದು ಖಾಲಿ ಡಬ್ಬ ಇತ್ತು, ಅದಕ್ಕೆ ಏನಾದರೂ ಓಪನ್ ಮಾಡ್ತೀನಲ್ಲ ಮಸಾಲೆ ಐಟಮ್ಸ್ ಯಾವುದಾದ್ರೂ ಅದನ್ನು ತುಂಬಿಟ್ಕೊಳ್ಳೋದಕ್ಕೆ ಅಂತ ಹೇಳಿ ಇದನ್ನ ಇಟ್ಕೊಂಡಿದ್ದೀನಿ. ಮತ್ತು ಅಲ್ಲೊಂದು ನಂದು ಕಾಫಿ ಮಗ್ಗಿದೆ. ಮತ್ತು ಇದು ಬಂದು ಅವತ್ತು ಆರೆಂಜ್ ಪೌಡರ್ ಮಾಡಿದ್ನಲ್ಲ ಅದ್ರದ್ದು ಒಂದು ಪೌಡರ್ನ ಈ ಡಬ್ಬಕ್ಕೆ ಹಾಕಿಟ್ಟಿದ್ದೀನಿ. ಹಾಗೆಯೇ ಒಂದು ಮ್ಯಾಚ್ ಬಾಕ್ಸ್ ಇಟ್ಟಿದ್ದೀನಿ, ಏನಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಇನ್ನು ಕೆಳಗಡೆ ಬಂದು ಇಲ್ಲಿ ಒಂದಿಷ್ಟು ಬೌಲ್ಗಳು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದು ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಈ ಕಾರ್ನರ್ ಬಂದು ಈ ರೀತಿಯಾಗಿದೆ. ಇದರಿಂದ ಮೇಲೆ ನೋಡಿ ಅಲ್ಲಿ ಬಂದು ತುಂಬಾ ಕಡಿಮೆ ಯೂಸ್ ಮಾಡೋ ಅಂಥದ್ದು ಕೆಲವೊಂದು, ಅದೊಂದು ಹೊಸ ಬಾಕ್ಸ್ ಅದು. ಮತ್ತು ಅದು ಬಂದು ಹಾಟ್ ಬಾಕ್ಸು. ಇದು ಇಡ್ಲಿ ಪಾತ್ರೆ ಒಂದು ಯೂಸ್ ಮಾಡ್ತೀನಿ, ಹಾಗಾಗಿ ಮುಂದೆನೇ ಇಟ್ಕೊಂಡಿದ್ದೀನಿ. ಅದರಿಂದ ಕೆಳಗಡೆ ಬಂದು ಇಲ್ಲಿ ಸ್ಟೀಲ್ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ, ಅಂದರೆ ಕೆಲವೊಂದು ಏನಾದರೂ ಕಡಿಮೆ ಯೂಸ್ ಮಾಡ್ತೀನಲ್ಲ ಅಂಥ ಐಟಮ್ಸ್ಗಳನ್ನ ಹಾಕಿ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಬಾಕ್ಸಲ್ಲಿ ಬಂದು ಸಕ್ಕರೆ, ಬೆಲ್ಲ ಮತ್ತು ಅಚ್ಕಾರದ ಪುಡಿ ಎಕ್ಸ್ಟ್ರಾ ಇತ್ತು, ಅದನ್ನು ಇದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಇದರಲ್ಲೂ ಅಷ್ಟೇ ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ಈ ರೀತಿಯಾಗಿ ಇಟ್ಟಿದ್ದೀನಿ. ಅಂದರೆ ಸ್ಟೀಲ್ ಎಲ್ಲ ಒಂದೇ ಕಡೆ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲಿ ಒಂದೇ ಸೈಡಲ್ಲಿ ಈ ರೀತಿಯಾಗಿ ಇಟ್ಟಿದ್ದೀನಿ. ಅದರಿಂದ ಕೆಳಗಡೆ ಬಂದು ಇಲ್ಲಿ ಹಿಂದೆ ಸೈಡೆಲ್ಲ ಮಿಕ್ಸರ್ ಜಾರ್ಗಳನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಮುಂದೆ ಬಂದು ಈ ರೀತಿಯಾಗಿ ಕಡಲೆಬೇಳೆ, ಕಡಲೆ ಬೀಜ, ಬೇಳೆಕಾಳು, ಉದ್ದಿನ ಬೇಳೆ, ಕಡಲೆ ಈ ಥರದ್ದೆಲ್ಲ, ಅಂದರೆ ಡೈಲಿ ನಾವು ಅಡುಗೆ ಮಾಡೋಕ್ಕೆ ಯೂಸ್ ಮಾಡೋ ಅಂಥದ್ದೆಲ್ಲನೂ ಈ ಥರ ಮುಂದೆ ನನಗೆ ಕೈಗೆ ಸಿಗೋ ಥರನೇ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ನೋಡಿ ಈ ಸೈಡ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ನೆಕ್ಸ್ಟು ಇದರಿಂದ ಪಕ್ಕದಲ್ಲೇ ಈ ರೀತಿ ಸೌಟು, ಸ್ಪೂನು, ಮಗ್ಚೆಕಾಯಿ, ಈ ಸ್ಪೂನ್ಗಳು ಇದೆಲ್ಲನೂ ಕೂಡ ಈ ಥರ ಒಂದು ಸ್ಟ್ಯಾಂಡನ್ನ ಹೊಡ್ಕೊಂಡು ಇಲ್ಲಿ ನೇತು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲೊಂದು ಕಿಚನ್ ಟವಲ್ನ ಇಟ್ಕೊಂಡಿದ್ದೀನಿ, ಇಲ್ಲೇ ಏನಾದರೂ ಯೂಸ್ ಆಗುತ್ತೆ ಅಂತ. ಇದರಿಂದ ಕೆಳಗಡೆ ಬಂದು ಇಲ್ಲಿ ಮಿಕ್ಸಿ ಇದೆ. ಹಾಗೆಯೇ ಇಲ್ಲಿ ಒಂದೆರಡು ಕುಕ್ಕರ್ಗಳನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಬುಟ್ಟಿ ಇದೆ. ಹಾಗೆಯೇ ಇಲ್ಲೊಂದು ಚಿಕ್ಕ ಬಾಕ್ಸ್ ಇದೆ, ಇದು ಖಾರದ ಪುಡಿ ತುಂಬಿಟ್ಕೊಂಡಿದ್ದೀನಿ ಬಾಕ್ಸು. ಇದು ಬಂದು ಅಕ್ಕಿ ತುಂಬಿಟ್ಕೊಂಡಿರೋ ಅಂಥದ್ದು. ಇಲ್ಲಿ ಕೆಲವೊಂದು ಡೈಲಿ ಯೂಸ್ ಮಾಡ್ತೀನಲ್ಲ ಪಾತ್ರೆಗಳು, ಅದನ್ನು ಇಲ್ಲಿಟ್ಟಿದ್ದೀನಿ. ಮತ್ತು ಈ ಸೈಡ್ ಬಂದು ಲಂಚ್ ಬ್ಯಾಗ್ನ ಇಟ್ಕೊಂಡಿದ್ದೀನಿ. ಈ ಸೈಡು ಒಂದು ಡಬ್ಬ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ, ಏನಾದರೂ ಐಟಮ್ಸ್ ಎಲ್ಲ ತಂದಾಗ ಗ್ರೋಸರಿ ಐಟಮ್ಸ್ ಎಲ್ಲ ತುಂಬಿಡೋದಕ್ಕೆ ಬೇಕಾಗುತ್ತೆ ಅಂತ ಒಂದು ಎಕ್ಸ್ಟ್ರಾ ಡಬ್ಬ ಇಟ್ಟಿದ್ದೀನಿ.
ಮತ್ತು ಇಲ್ಲಿ ಬಂದು ತರಕಾರಿದು ಬುಟ್ಟಿ ಇದೆ. ಅಂದರೆ ನಾವು ತರಕಾರಿ ಎಲ್ಲ ಫ್ರೆಶ್ ಆಗಿ ಅವಾಗಿಂದ ಅವಾಗೆ ತಂದು ಯೂಸ್ ಮಾಡ್ಕೊಳ್ಳುವಂಥದ್ದು. ವಾರಕ್ಕೊಂದು ಸಲ 2 ಸಲ ಈ ರೀತಿ ಯಾವಾಗ ಖಾಲಿ ಆಗುತ್ತೆ ನೋಡಿ ಅವಾಗಿಂದ ಅವಾಗೆ ತಂದು ಯೂಸ್ ಮಾಡ್ಕೊಳ್ತೀನಿ. ಹಾಗಾಗಿ ಒಂದು ತರಕಾರಿ ಬುಟ್ಟಿನ ಈ ರೀತಿ ಇಟ್ಕೊಂಡಿದ್ದೀನಿ ಇಲ್ಲೇ. ಅದರಿಂದ ಈ ಕಡೆ ಸೈಡ್ ಬಂದು ಇಲ್ಲಿ ವಾಟರ್ ಬಾಟಲ್ ಇಟ್ಕೊಂಡಿದ್ದೀವಿ 2, ಮತ್ತು ಆಯಿಲ್ ಕ್ಯಾನ್ ಒಂದಿದೆ. ನಮ್ಮ ಕಿಚನ್ನು ಪುಟ್ಟ ಕಿಚನ್ನು ನಮ್ಮದು. ಈ ರೀತಿಯಾಗಿ ನನಗೆ ಯಾವ ರೀತಿಯಾಗಿ ಬೇಕು ನೋಡಿ ಆ ರೀತಿಯಾಗಿ ನಾನು ಈ ಕಿಚನ್ನ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಕಿಚನ್ ಲುಕ್ಕು ಈ ರೀತಿಯಾಗಿ ಕಾಣಿಸುತ್ತೆ. ನಾನು ಕಿಚನ್ ಆರ್ಗನೈಸ್ ಮಾಡ್ಕೊಂಡಿರೋದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೇಗನ್ನಿಸ್ತು ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೀಗಿದೆ ನನ್ನ ಪುಟ್ಟ ಕಿಚನ್ನ ಲುಕ್.